ಹಾಯ್ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಪ್ಲೀಸ್ ಸಬ್ಸ್ಕ್ರೈಬ್, ಶೇರ್, ಕಾಮೆಂಟ್, ಫಾಲೋ ಮಾಡಿ, ಸಪೋರ್ಟ್ ಮಾಡ್ತಾ ಇರಿ. ಸಬ್ಸ್ಕ್ರೈಬ್ ಮಾಡಿಕೊಂಡು ಆಲ್ ಬಟನ್ನ ಕ್ಲಿಕ್ ಮಾಡಿ. ಸೊ ನಾನು ಹಾಕೋ ಪ್ರತಿಯೊಂದು ವಿಡಿಯೋನೂ ನಿಮಗೆ ನೋಟಿಫಿಕೇಷನ್ ಬರುತ್ತೆ. ಹಾಗಾಗಿ ನಾನು ದಿನ ಕಳಿಸೋ ವಿಡಿಯೋನ ನೀವು ನೋಡ್ಬೋದು. ಇವತ್ತು ರೊಟ್ಟಿ ಪಂಚಮಿ, ಸೊ ಹಾಗಾಗಿ ಗೋಧಿ ರೊಟ್ಟಿ ಮತ್ತು ಬೆಲ್ಲದ ಬೇಳೆ ಅಂದರೆ ಹೆಸರುಬೇಳೆ ಪಾಯಸ ಥರ ಮಾಡ್ತಾಯಿದ್ದೀವಿ. ಸೊ ಅದು ರೆಸಿಪಿನ ನಾನು ನಿಮಗೆ ತೋರಿಸ್ಕೊಡ್ತಾ ಇದ್ದೀನಿ. ಮಾರ್ನಿಂಗ್ನೇ ಹೆಸರುಬೇಳೆನ ಕುದಿಸೋಕೆ ಹಾಕಿದ್ದೆ. ಅದಕ್ಕೆ 1 ಏಲಕ್ಕಿ 2 ಲವಂಗ ಹಾಕಿ ಕುದಿಸೋಕೆ ಹಾಕಿದ್ದೆ. ಸೊ ಇವಾಗ ನಾನು ನಿನ್ನೆ ನೈಟು ಉಂಡೆ ಮಾಡುವಾಗ ಸ್ವಲ್ಪ ಬೆಲ್ಲ ಹಾಳಾಯಿತು ಅನ್ನೆಲ್ಲ, ಅದ ಪಾನಕನ ನಾನು ಇವಾಗ ಈ ಹೆಸರುಬೇಳೆ ಪಾಯಸಕ್ಕೆ ಸೇರಿಸ್ತಾ ಇದ್ದೀನಿ. ಸೊ ಏನೂ ಪ್ರಾಬ್ಲಮ್ ಇಲ್ಲ, ವೇಸ್ಟ್ ಮಾಡೋದೇ ಅದು ಕೂಡ ಸ್ವೀಟ್ ಅಲ್ವಾ, ಇದಕ್ಕೆ ಸೇರಿಸ್ಬೋದು. ಸೊ ಹಾಗಾಗಿ ನಾನು ಅದಕ್ಕೆ ಸೇರಿಸ್ತಾ ಇದ್ದೀನಿ. ಸೊ ಇವಾಗ ಬೆಲ್ಲದ ಪಾನಕನ ಇದಕ್ಕೆ ಸೇರಿಸಿ ನೀವು ಬೆಲ್ಲನೂ ಹಾಕ್ಕೊಂಡು ಸೇರಿಸ್ಕೊಳ್ಳಿ. ನನ್ನ ಕಡೆ ಇವಾಗ ವೇಸ್ಟ್ ಆಗ್ತಿತ್ತದು, ಸೊ ಹಾಗಾಗಿ ನಾನು ಇದಕ್ಕೆ ಸೇರಿಸ್ಕೊಂಡಿದ್ದೀನಿ ಅಷ್ಟೇ. 1-2 ವಿಷಲ್ನ ಹೆಸರುಬೇಳೆ ಕುದ್ದಾದ್ಮೇಲೆ ಅದಕ್ಕೆ ಬೆಲ್ಲದ ಪಾನಕ ಸೇರಿಸ್ತಾ ಇದ್ದೀನಿ. 1 ಏಲಕ್ಕಿ ಮತ್ತು 2 ಲವಂಗ ಸೇರಿಸಿ. ಸೊ ಇವಾಗ ಅದು ಕುದ್ದಾಗಿದೆ. ನಾನಿವಾಗ ಅದಕ್ಕೆ ತುಪ್ಪ ಕಾಯ್ಲಿಕ್ಕಿಟ್ಟು ಸ್ವಲ್ಪ ಡ್ರೈ ಫ್ರೂಟ್ಸ್ನೆಲ್ಲ ಸೇರಿಸಿ ಅದನ್ನು ಫ್ರೈ ಮಾಡಿ ಅದಕ್ಕೆ ಸೇರಿಸ್ಬೇಕು. ನಾನಿವಾಗ ಇಷ್ಟು ಮಾಡಿದರೆ ಇವಾಗ ನನ್ನ ಹೆಸರುಬೇಳೆ ಪಾಯಸ ಅದು ಆಗೋಗ್ಬಿಡುತ್ತೆ. ಏಲಕ್ಕಿ ಕೂಡ ಹಾಕಿದ್ದೀನಿ, ಸೊ ಲವಂಗ ಹಾಕಿದ್ದೀನಿ, ಫ್ಲೇವರ್ ಕೂಡ ಚೆನ್ನಾಗಿ ಬರ್ತಿದೆ. ಅದು ತುಪ್ಪದಲ್ಲಿ ಕರೆದಿರೋ ಡ್ರೈ ಫ್ರೂಟ್ಸ್ನ ಹಾಕ್ತಾಯಿದ್ದೀನಿ. ಸೊ ಫ್ಲೇವರು ಚೆನ್ನಾಗಿ ಬರ್ತಾಯಿದೆ, ಟೇಸ್ಟ್ ಕೂಡ ಚೆನ್ನಾಗಿರುತ್ತೆ. ನಾನು ಬೆಲ್ಲದ ಪಾನಕ ಸೇರಿಸಿದ್ದೀನಿ, ಅದ್ರ ಬದಲು ನೀವು ಬೆಲ್ಲನ ಸೇರಿಸಿ. ತುಂಬ ಅಂದರೆ ತುಂಬಾ ಸಿಂಪಲ್ಲಾಗಿ ಇದನ್ನು ಮಾಡ್ಬೋದು. ಸೊ ಜಾಸ್ತಿ ಟೈಮ್ ಕೂಡ ತಗೊಳ್ಳೋದಿಲ್ಲ, ಹಾಗೆ ತುಂಬ ಟೇಸ್ಟಿಯಾಗಿ ಕೂಡ ಇರುತ್ತೆ. ಸೊ ನೀವು ಟ್ರೈ ಮಾಡಿ. ಸೊ ಇದು ಇನ್ನೊಂದು 5 ನಿಮಿಷ ಕುದ್ದಾದ್ಮೇಲೆ ಸ್ಟವ್ ಆಫ್ ಮಾಡಿ ಎತ್ತಿಡ್ತೀನಿ. ಏನಂದರೆ ಇವಾಗ ರೊಟ್ಟಿ ಪಂಚಮಿ ಅಲ್ವಾ, ಸೊ ಎಳ್ಳು ರೊಟ್ಟಿ ಮಾಡ್ತಾರೆ. ಅಂದರೆ ರೊಟ್ಟಿ ಮಾಡ್ತಾರಲ್ಲ, ಅದಕ್ಕೆ ಸ್ವಲ್ಪ ಕರಿ ಎಳ್ಳನ್ನು ಹಾಕಿ ಎಳ್ಳು ರೊಟ್ಟಿ ಮಾಡಿ ನಿನ್ನೆ ಅಂತಲೇ ರೆಡಿ ಮಾಡಿ ಇಟ್ಕೊಂಡಿರ್ತಾರೆ. ಕೆಲವೊಬ್ಬರು ಇವತ್ತು ಕೂಡ ಮಾಡ್ತಾರೆ, ಬಟ್ ನಾನು ರೊಟ್ಟಿ ಮಾಡ್ತಾಯಿಲ್ಲ. ಹಾಗೆ ಎಲ್ಲರೂ ಕೂಡ ಇವತ್ತಿನ ಸಂಜೆ ಅಷ್ಟು ಗೋಧಿ ರೊಟ್ಟಿ ಅಂತ ಮಾಡ್ತಾರೆ. ಅಂದರೆ ಅಕ್ಕಿ ರೊಟ್ಟಿ ಮಾಡ್ತಾರಲ್ಲ, ಅದೇ ಥರ ಗೋಧಿ ರೊಟ್ಟಿ ಅಂತ ಮಾಡ್ತಾರೆ. ಸೊ ನಮ್ಮ ಕಡೆ ಎಲ್ಲ ಹೇಗೆ ಮಾಡ್ತಾರೆ ಅಂತ ನಾನು ಅಮ್ಮಗೆ ಫೋನ್ ಮಾಡಿ ಕೇಳಿ, ಅಮ್ಮ ಹೇಳಿದರು ಮೈದೆ ಹಿಟ್ಟನ್ನು ನಾದಿಟ್ಟು ಅದು ಸ್ವಲ್ಪ ಹೊತ್ತು ನೆನೆಯಲಿ, ಅದಾದಮೇಲೆ ಅದಕ್ಕೆ ಗೋಧಿ ಹಿಟ್ಟಿಂದು ಮುದ್ದೆ ಮಾಡಿ ಅಂದರೆ ನನಗೆ ಊದಲಿಕ್ಕೆ ಈಸಿ ಆಗುತ್ತೆ ಅಂತ. ಸೊ ಅವ್ರು ಕೂಡ ಹಾಗೆ ಮಾಡ್ತಾರಂತೆ. ಈಸಿ ಆಗುತ್ತೆ, ಹಾಗೆ ಚೆನ್ನಾಗಿ ಬರುತ್ತೆ, ಸ್ಮೂತಾಗಿ ಬರುತ್ತೆ, ತಿನ್ನಲಿಕ್ಕೂ ಕೂಡ ಟೇಸ್ಟಿಯಾಗಿರುತ್ತೆ ಅಂತ ಹೇಳಿದರು. ಸೊ ಇವಾಗ ನಾನು ಹಿಟ್ಟನ್ನು ನಾದಿಟ್ಟಿದ್ದೀನಿ. ಮತ್ತು ಇವಾಗ ನಾನು ಮುದ್ದೆ ಮಾಡ್ಕೋಬೇಕಲ್ವ, ಸೊ ಅದು ಹಿಟ್ಟು ನೆನ್ಕೊಳ್ಳಿ ಸ್ವಲ್ಪ, ಅದು ಸ್ವಲ್ಪ ನೆನೆತಿರುತ್ತೆ. ನಾನಿವಾಗ ಗೋಧಿ ಹಿಟ್ಟು ಹಾಕಿ ಮುದ್ದೆ ಮಾಡ್ಕೊಂಡಿದ್ದೀನಿ. ನಾವಿವಾಗ ಹೇಗೆ ನಾರ್ಮಲ್ಲಾಗಿ ರೊಟ್ಟಿ ಮಾಡಬೇಕಾದ್ರೆ ಮುದ್ದೆ ಮಾಡ್ಕೊಳ್ತೀವಿ, ಸೊ ಹಾಗೆ ಸ್ವಲ್ಪ ನೀರನ್ನು ಕಾಯಿಸಿ ಹಿಟ್ಟನ್ನು ಹಾಕಿ ಸೊ ಗಟ್ಟಿಯಾಗಿ ತಿದ್ಕೊಳ್ತಾ ಇದ್ದೀನಿ. ಸೊ ಅದು ಮುದ್ದೆ ಆಗಿದೆ, ಇವಾಗ ಒಂದು ಹದದಲ್ಲಿ ಬಂದಿದೆ. ಸೊ ಸ್ಟವ್ನ ಆಫ್ ಮಾಡಿ ಇಡ್ತಾ ಇದ್ದೀನಿ ಸ್ವಲ್ಪ ಆರಲಿ ಅಂತ. ಇವಾಗ ಹಿಟ್ಟೆಲ್ಲ ನೆಂದಿದೆ. ಸೊ ಗೋಧಿ ರೊಟ್ಟಿ ಮಾಡೋಣ. ಇದು ಹೋಳಿಗೆ ಮಣೆ, ಸೊ ಇದರಲ್ಲೇ ನಾನು ಇವಾಗ ಮಾಡ್ತೀನಿ. ಸೊ ಹೋಳಿಗೆ ಮನೆಯಲ್ಲೇ ಇವಾಗ ಗೋಧಿ ರೊಟ್ಟಿ ಮಾಡೋಣ. ಹಂಚನ್ನು ಕಾಯಕ್ಕೆ ಇಟ್ಟಿದ್ದೀನಿ. ಸೊ ಮುದ್ದೆ ಕೂಡ ಆರಿದೆ. ಇವಾಗ ನಾವು ಹೋಳಿಗೆನ ಮಾಡಿ ಎತ್ತಿಟ್ಬಿಡ್ತೀನಿ. ಅಷ್ಟರಲ್ಲಿ ಸಚ್ಚಿ ಊಟಕ್ಕೆ ಬರ್ತಾರೆ. ಸೊ ರೆಡಿ ಮಾಡ್ಕೊಳ್ತೀನಿ. ಇವಾಗ ಸ್ವಲ್ಪ ಮೈದಾ ಹಿಟ್ಟನ್ನು ನಾವು ಹೋಳಿಗೆಗೆ ಹೇಗೆ ಸ್ವಲ್ಪ ಉದ್ಕೊಳ್ತೀವಿ, ಹಾಗೆ ಉದ್ಕೊಂಡ್ಬಿಟ್ಟು ಹೋಳಿಗೆ ಮಾಡಬೇಕಾದ್ರೆ ಹೇಗೆ ನಾವು ಹೂರಣನ ತುಂಬ್ತೀವಿ, ಅದೇ ಥರ ಮುದ್ದೆನ ಅಲ್ಲಿ ತುಂಬಿ ಅದನ್ನು ಮುಚ್ಚಿ, ಆನಂತರ ನಾವು ಹೋಳಿಗೆ ಹೇಗೆ ಉತ್ತೀವೋ ಸೇಮ್ ಆ್ಯಸ್ ಇಟ್ ಈಸ್ ಅದೇ ಥರನೇ ಈ ಗೋಧಿ ರೊಟ್ಟಿನೂ ಕೂಡ ಮಾಡೋದು. ಸೊ ಇವಾಗ ನಾನು ಅದೇ ಥರ ಮಾಡ್ತಾಯಿದ್ದೀನಿ. ಈ ಗೋಧಿ ರೊಟ್ಟಿ ಮತ್ತು ಬೆಲ್ಲದ ಬೇಳೆ ಅಂದರೆ ಹೆಸರುಬೇಳೆ ಪಾಯಸ ತಿನ್ನಲಿಕ್ಕೆ ತುಂಬಾ ರುಚಿಯಾಗಿರುತ್ತೆ. ಹಾಗೆಯೇ ಇದಕ್ಕೆ ನಾವು ಪಲ್ಯ ಕೂಡ ಮಾಡ್ಕೋಬೋದು, ಹಾಗೆ ಚಟ್ನಿ ಕೂಡ ಮಾಡ್ಕೋಬೋದು. ನನಗೆ ಮಾರ್ನಿಂಗಿಂದ ಕೆಲಸ ಆಗಿರೋದ್ರಿಂದ ಇವಾಗ ಜಸ್ಟ್ ಬೆಲ್ಲದ ಬೇಳೆ ಹೆಸರುಬೇಳೆ ಪಾಯಸ ಮಾಡ್ಕೊಂಡಿದ್ದೀನಿ. ಸೊ ಸಾಯಂಕಾಲ ಅಂದರೆ ಸ್ವಲ್ಪ ಇನ್ನೂ ಹಿಟ್ಟು ಎತ್ತಿಟ್ಟಿರ್ತೀನಲ್ವ ನೈಟ್ ಊಟಕ್ಕೆ, ಸೊ ಅವಾಗ ಮಾಡಿಕೊಂಡಾಗ ಏನಿದೆ, ನಾವು ಸ್ವಲ್ಪ ಯಾವುದಾದ್ರೂ ತರಕಾರಿ ಪಲ್ಯ ಮಾಡಿಕೊಂಡು ಸ್ವಲ್ಪ ಕೊಬ್ಬರಿ ಚಟ್ನಿನೋ ಅಥವಾ ಟೊಮೊಟೊ ಚಟ್ನಿನೋ ಏನಾದರೂ ಒಂದು ಚಟ್ನಿ ಮಾಡಿಕೊಂಡು ಅದರೊಟ್ಟಿಗೆ ಕೂಡ ತಿನ್ಬೋದು. ಅಂದರೆ ಸ್ಮೂತಾಗಿರೋದ್ರಿಂದ ನಿಜವಾಗ್ಲೂ ಬಾಯಲ್ಲಿ ತುಂಬಾ ರುಚಿಯಾಗಿ ಬರುತ್ತೆ. ಆ್ಯಂಡ್ ಇವಾಗ ಸ್ವೀಟ್ ರೊಟ್ಟಿ ತಿನ್ನಲಿಕ್ಕೂ ಕೂಡ ಅಷ್ಟೇ ಟೇಸ್ಟಿಯಾಗಿರುತ್ತೆ. ಆ್ಯಂಡ್ ಇದು ಹೋಳಿಗೆ ಮನೆ ಉದ್ದಲಿಕ್ಕೆ ತುಂಬಾ ಈಸಿಯಾಗಿದೆ. ಅಂದರೆ ಜಾಸ್ತಿ ಹತ್ತೋದಿಲ್ಲ ಕೆಳಗಡೆ, ಸ್ವಲ್ಪ ಎಣ್ಣೆ ಹಾಕಿ ಉದ್ಬಿಟ್ರೆ ತುಂಬ ಚೆನ್ನಾಗಿ ಬರುತ್ತೆ. ಅಂದರೆ ಹೋಳಿಗೆ ಮ್ಯಾಟ್ ಅಥವಾ ಕವರೇ ಬೇಕಿಲ್ಲ, ಇದರಲ್ಲೂ ಕೂಡ ನೀಟಾಗಿ ಬರುತ್ತೆ. ಆ್ಯಂಡ್ ಶೇಪ್ ರೌಂಡಾಗಿರೋದ್ರಿಂದ, ಚಿಕ್ಕದಾಗಿರೋದ್ರಿಂದ ಅದೆಷ್ಟಿದೆಯೋ ಅಷ್ಟು ರೌಂಡಾಗಿ ತೆಗಿಬೋದು. ಆ್ಯಂಡ್ ನನಗೆ ಅಷ್ಟೊಂದು ರೂಢಿ ಇಲ್ವಲ್ಲ, ಹಾಗಾಗಿ ನಾನು ಸ್ವಲ್ಪ ಚಿಕ್ಕದೇ ಮಾಡ್ಕೊಳ್ತಿದ್ದೆ. ಆ್ಯಂಡ್ ನಮಗೆ ಇವಾಗ ಮಧ್ಯಾಹ್ನದ ಊಟಕ್ಕೆ ಎಷ್ಟು ಬೇಕೋ ಅಷ್ಟು ಗೋಧಿ ರೊಟ್ಟಿನ ಮಾಡಿ ತೆಗೆದಿಟ್ಟು
ನಾನು ನೈಟ್ಗೆ ಅಂತ ಹಿಟ್ಟನ್ನು ಎತ್ತಿಟ್ಬಿಡ್ತೀನಿ. ನೈಟಿಗಾದರೆ ಪಲ್ಯ ಮತ್ತು ಚಟ್ನಿ ಮತ್ತು ಪಾಯಸನೂ ಇರುತ್ತೆ, ಅದರೊಟ್ಟಿಗೂ ತಿನ್ಬೋದು. ಹಾಗಾಗಿ ಇವಾಗ ಮಧ್ಯಾಹ್ನದ ಊಟಕ್ಕೆ ಎಷ್ಟು ಬೇಕೋ ಅಷ್ಟು ಮಾಡಿ ಆ್ಯಂಡ್ ದೇವ್ರಿಗೆ ಕೂಡ ಎಡೆ ಹಿಡಿಬೇಕು. ಸೊ ಹಾಗಾಗಿ ಮುಗಿಸ್ಬಿಡ್ತೀನಿ. ಆ್ಯಂಡ್ ಈ ಗೋಧಿ ರೊಟ್ಟಿನ ಮೈದಾ ಹಿಟ್ಟಲ್ಲೇ ಉದ್ದಬೇಕಂತ ಇಲ್ಲ, ಗೋಧಿ ಹಿಟ್ಟಲ್ಲಿ ಕೂಡ ಉತ್ತಾರೆ. ಅಂದರೆ ಜೋಳದ ಹಿಟ್ಟನ್ನು ಮುದ್ದೆ ಮಾಡಿಕೊಂಡು ಗೋಧಿ ಹಿಟ್ಟಲ್ಲಿ ಹಾಳೆ ಹಾಕ್ಕೊಂಡು ಅದನ್ನು ಕೂಡ ಉತ್ತಾರೆ. ಬಟ್ ನನಗೆ ಈಸಿ ಆಗಲಿ ಅಂತ ಬಟ್ ಮಮ್ಮಿ ಕೂಡ ಹೀಗೆ ಮಾಡ್ತಿದ್ರಂತೆ. ಸೊ ನಾನು ಕಾಲ್ ಮಾಡಿ ಕೇಳಿದೆ, ಅವರು ಅದೇ ಥರ ಹೇಳಿದರು, ನಿನ್ಗೆ ಈಸಿಯಾಗಿ ಬರುತ್ತೆ, ಜಾಸ್ತಿ ಕೈ ಹಿಡಿಯೋದಿಲ್ಲ, ಈ ಥರನೇ ಮಾಡು ಅಂತಂದು. ಸೊ ಹಾಗಾಗಿ ನಾನು ಕೂಡ ಇವಾಗ ಅದೇ ಥರನೇ ಮಾಡಿದ್ರಾಯ್ತು ಅಂತ ಮೈದಾ ಹಿಟ್ಟಿನ ಎಲೆಯೊಳಗೇ ಗೋಧಿ ಹಿಟ್ಟು ಮುದ್ದೆ ಮಾಡ್ಕೊಂಡು ಮಾಡ್ತಾಯಿದ್ದೀನಿ. ನಮಗೆ ಬೇಕಿದ್ದರೆ ಜೋಳದ ಹಿಟ್ಟಿನ ಮುದ್ದೆಯಿಂದನೂ ಮಾಡ್ಕೋಬೋದು. ಇನ್ ಕೇಸ್ ನಮಗೆ ಅಕ್ಕಿ ಹಿಟ್ಟಿನ ಮುದ್ದೆ ಬೇಕಂದ್ರೂ ಕೂಡ, ಬಟ್ ಅದು ಸ್ವಲ್ಪ ಪಜೀತಿ, ಅಕ್ಕಿ ಎಲ್ಲ ನೆನೆ ಹಾಕಿ ಅದಾದಮೇಲೆ ಆರಿಸಿ, ಅಂದರೆ ನೆರಳಲ್ಲಿ ಆರಿಸಿ ಅದನ್ನು ಪೌಡ್ರೆಲ್ಲ ಮಾಡಿಕೊಂಡು ಮಾಡಬೇಕಲ್ವ. ಸೊ ಅಕ್ಕಿ ಹಿಟ್ಟು ಮನೇಲಿದ್ದರೆ ಓಕೆ, ಇನ್ ಕೇಸ್ ನಮ್ಗೆ ಇವಾಗಲೇ ಬೇಕಂದರೆ ಆ ಥರ ಎಲ್ಲ ಮಾಡ್ಕೋಬೇಕು. ಅದೇನು ಬೇಡಪ್ಪ ನಮಗೆ ಕಷ್ಟ ಅಂದರೆ ಈ ಗೋಧಿ ಹಿಟ್ಟು ಮತ್ತು ಮೈದಾ ಹಿಟ್ಟಲ್ಲೇ ಗೋಧಿ ರೊಟ್ಟಿ ನಿಜವಾಗ್ಲೂ ತುಂಬ ಚೆನ್ನಾಗಿ ಬರುತ್ತೆ. ಹಾಗೆ ಉದ್ಲಿಕ್ಕೂ ಕೂಡ ತುಂಬಾ ಈಸಿಯಾಗಿರುತ್ತೆ. ನೀವು ನೋಡ್ತಾ ಇದ್ದೀರಾ, ಯಾವುದೇ ರೀತಿಯ ಕೈ ಹಿಡಿತಾ ಇಲ್ಲ, ಸ್ಮೂತಾಗಿ ಬರ್ತಾ ಇದೆ. ಜಾಸ್ತಿ ಒತ್ತಿನೂ ಉದ್ದೋ ಹಾಗಿಲ್ಲ, ಏಕೆಂದರೆ ಹರಿದು ಬಿಡುತ್ತೆ ಅಂತ. ನಾನು ಸ್ಮೂತಾಗಿ ಹ್ಯಾಂಡಲ್ ಮಾಡ್ತಾಯಿದ್ದೀನಿ. ಸೊ ಅದು ಕೂಡ ಚೆನ್ನಾಗೇ ಬರ್ತಾಯಿದೆ. ನೀವು ನೋಡ್ತಾ ಇದ್ದೀರಾ ಹೇಗಿದೆ ಅಂತ. ಇದನ್ನು ಸ್ವಲ್ಪ ಎಣ್ಣೆ ಅಥವಾ ತುಪ್ಪ ಏನಾದರೂ ಹಾಕಿ ಬೇಯಿಸ್ಕೋಬೋದು. ನಾನು ಸ್ವಲ್ಪ ಅಡುಗೆ ಎಣ್ಣೆನೇ ಹಾಕಿ ಬೇಯಿಸ್ಕೊಂಡೆ. ಇದಕ್ಕಿಂತ ತೆಳುವಾಗಿ ಕೂಡ ಮಾಡ್ತಾರೆ, ಬಟ್ ನಾನೇ ಸ್ವಲ್ಪ ದಪ್ಪ ಮಾಡಿಕೊಂಡೆ. ಅಂದರೆ ಫಸ್ಟ್ ಟೈಮ್ ಮಾಡ್ತಾಯಿದ್ದೀನಿ, ಇನ್ ಕೇಸ್ ಹರಿದು ಬಿಟ್ಟರೆ ಅಂತ. ಸೊ ನಿನ್ನೆ ಉಂಡೆದಾಯ್ತಲ್ಲ, ಹಾಗಾಗಬಾರ್ದು ಅಂತ ಹೇಳಿ ಸ್ವಲ್ಪ ದಪ್ಪನೇ ಉದ್ಕೊಳ್ತಾ ಇದ್ದೀನಿ. ನೀವು ನೋಡಿದ್ರಿ, ನಾನು ಯಾವ್ಯಾವ ಹಿಟ್ಟಲ್ಲಿ ಕೂಡ ಈ ಥರ ರೊಟ್ಟಿ ಮಾಡ್ಕೋಬೋದು ಅಂತಲೂ ಕೂಡ ಹೇಳಿದ್ದೀನಿ. ಸೊ ನನ್ನ ವಿಡಿಯೋಸ್ ಎಲ್ಲ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಆ್ಯಂಡ್ ಇವಾಗ ಹೆಸರುಬೇಳೆ ಪಾಯಸ ಅದರೊಟ್ಟಿಗೆ ಮತ್ತು ಇದು ಗೋಧಿ ರೊಟ್ಟೆ. ಸೊ ತಿನ್ನಲಿಕ್ಕೆ ಕೂಡ ಅಷ್ಟೇ ಟೇಸ್ಟಿಯಾಗಿರುತ್ತೆ. ನಾನಿವಾಗ ದೇವರಿಗೆ ಎಡೆ ಕೊಟ್ಟು ಮಧ್ಯಾಹ್ನದ ಊಟಕ್ಕಷ್ಟಿಗೆ ನನ್ನೆಲ್ಲ ಅಡುಗೆ ಮುಗಿದಿರುತ್ತೆ. ಸೊ ಸಚ್ಚಿನೂ ಅಷ್ಟರಲ್ಲಿ ಬರ್ತಾರೆ, ಅವ್ರಿಗೂ ಕೂಡ ಇವಾಗ ಊಟ ಕೊಡ್ತೀನಿ. ನೈಟ್ ಬೇಕಿದ್ದರೆ ಹೊಸದು ಬಿಸಿ ಬಿಸಿಯಾಗಿ ಮಾಡ್ಕೋಬೋದು. ಅಮ್ಮು GS ಚಾನಲ್ನ ನೋಡ್ತಾ ಇರಿ. ವಿಡಿಯೋಸ್ಗೆಲ್ಲ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿಕೊಂಡು ಆಲ್ ಬಟನ್ನ ಕ್ಲಿಕ್ ಮಾಡಿ. ಸೊ ಸಪೋರ್ಟ್ ಮಾಡ್ತಾ ಇರಿ. ಏನಾದರೂ ಮಿಸ್ಟೇಕ್ ಇದ್ದರೆ ಕೂಡ ಕಮೆಂಟ್ ಮಾಡಿ. ಆ್ಯಂಡ್ ನಿಮಗೆ ಇಷ್ಟ ಆದರೂ ಕೂಡ ಕಮೆಂಟ್ ಮಾಡಿ ನನಗೆ ತಿಳಿಸ್ಬೋದು ನೀವು. ಸೊ ಮಿಸ್ ಮಾಡದೆ ನನ್ನ ವಿಡಿಯೋಸ್ನೆಲ್ಲ ನೋಡಿ, ಆದಷ್ಟು ಶೇರ್ ಮಾಡಿ, ನಿಮ್ಮ ಫ್ರೆಂಡ್ಸ್ಗೆಲ್ಲ ಹೇಳಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋಕ್ಕೆ ಹೇಳಿ, ಸಪೋರ್ಟ್ ಮಾಡ್ತಾ ಇರಿ. ಸೊ ಇವಾಗ ಕಲಿತಾ ಇದ್ದೀವಿ, ನೀವು ಸಪೋರ್ಟ್ ಮಾಡಿದಷ್ಟು ನಮಗೆ ನೆಕ್ಸ್ಟ್ ಎಕ್ಸ್ಟ್ರಾ ವಿಡಿಯೋಸ್ನ ಹಾಕೋಕ್ಕೆ ಖುಷಿಯಾಗುತ್ತೆ. ಸೊ ಥ್ಯಾಂಕ್ ಯು. ಎಲ್ಲಿಯಾದರೂ ಏನಾದರೂ ವಿಡಿಯೋದಲ್ಲಿ ಮಿಸ್ಟೇಕ್ ಆಗಿದ್ದರೆ, ಎಲ್ಲಾದರೂ ಯಾರಿಗಾದರೂ ಬೇಜಾರಾಗಿದ್ದರೆ ಸೊ ಸಾರಿ. ಐ ಹೋಪ್ ಎಲ್ಲರೂ ಇದನ್ನು ಇಷ್ಟಪಟ್ಟರೆ ಅಂತ ಅಂದ್ಕೊತೀನಿ ನಾನು. ಸೊ ನೀವು ಮಾಡ್ಕೊಳ್ತೀನಿ, ಸಂಜೆಯೇ ಜಾಸ್ತಿ ಇದನ್ನು ಮಾಡೋದು. ಸೊ ನಾನು ಬೆಳಗ್ಗೆನೇ ಮಾಡಿದ್ದೀನಿ ಮಧ್ಯಾಹ್ನದ ಊಟಕ್ಕೆ ಅಂತ. ನೀವು ಮಾಡ್ಕೊತೀನಿ, ಸಂಜೆ ಕಡೆನೇ ಮಾಡ್ಕೊಂಡು ತಿಂತಾರೆ. ಸೊ ನೀವು ಕೂಡ ನೈಟ್ ಊಟಕ್ಕೆ ಟ್ರೈ ಮಾಡಿ, ಟೈಮ್ ಇದೆ. ಥ್ಯಾಂಕ್ ಯು.